ನಮ್ಮ ಪಕ್ಷದ ಯುವ ಧುರೀಣರಾಗಿರ್ತಕ್ಕಂಥ ಬಸವರಾಜ ಹೊಸೂರಿಯವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಮುದ್ದು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡೋಕ್ಕೋಸ್ಕರ ಈ ಒಂದು ಅವರ ಹುಟ್ಟುಹಬ್ಬ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿ ಮುರುಗನ ಮತಕ್ಷೇತ್ರದ ಅಭಿವೃದ್ಧಿ ಹರಿಕಾರರು, ನಮ್ಮ ನಿಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ದೊಡ್ಡನಗೌಡ ಜಿ ಪಾಟೀಲ್ ರವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು. ಈ ಒಂದು ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಜನಪ್ರಿಯ ಮಾಜಿ ಶಾಸಕರಾದಂಥ ದೊಡ್ಡಗೌಡ ಪಾಟೀಲ್ ರೇ ಹಾಗೂ ಹೊಸೂರವರು ಹೋದ ದಿನಗಳೂ ನಮ್ಮ ಶಾಸಕರ ಹುಟ್ಟುಹಬ್ಬಕ್ಕೆ ಅವರು ಎಲ್ಲ ಒಂದು ಸಿಹಿ ಹಂಚುವ ಕಾರ್ಯಕ್ರಮ ಇರ್ಬೋದು. ಅಂದರೆ ಒಂದು ಒಳ್ಳೆಯ ಮಾರ್ಗದೊಳಗೆ ಅವರು ಈ ನಮ್ಮ ಯುವ ಒಂದು ಪಡೆ ಕರ್ಕೊಂಡು ಹೊಂಟಿದ್ದಾರೆ. ಈ ಶಾಲಾ ಮಕ್ಕಳಿಗೆ ಜಾತ್ಯತೀತವಾಗಿ ಎಲ್ಲ ಮಕ್ಕಳನ್ನ ಕರೆದು ಇಲ್ಲೇನು ಒಂದು ಬ್ಯಾಗ್ ವಿತರಣೆ ಮಾಡುವಂಥ ಕಾರ್ಯಕ್ರಮ ಏನು ಹಮ್ಮಿಕೊಂಡಾರ, ಇದು ಒಂದು ಮಾದರಿಯ ಕಾರ್ಯಕ್ರಮ. ಇದು ಒಂದು ಎಲ್ಲ ಮಕ್ಕಳಿಗೂ ಭೇದ ಭಾವ ಮಾಡಲಾರ್ದೇ ಒಂದು ಏನು ಇದು ನೋಡಿದ್ರಪ್ಪ ಗೊತ್ತಾಗುತ್ತೆ. ಇದು ವ್ಯಕ್ತಿ ಎಲ್ಲರ ಜೋಡಿ ಬೆರಿಬೇಕು. ಹಾಗೂ ಈ ಹುಟ್ಟುಹಬ್ಬ ನಿಮಿತ್ತವಾಗಿ ಎಲ್ಲ ಮುದ್ದು ಮಕ್ಕಳಿಗೆ ಏನು ಈ ಬ್ಯಾಗ್ ವಿತರಣೆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕರೆದು, ಆದರೆ ಇದು ಇನ್ನೂ ದೊಡ್ಡ ಫಂಕ್ಷನ್ ಆಗಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಇದು ನೋಡಿದ್ರಪ್ಪ ಅಂದ್ರೆ ಶಾಲೆಯೊಳಗೆ ಆಗ್ಬೇಕಿದು. ಶಾಲೆಯೊಳಗೆ ಆಗ್ಬೇಕಂದ್ರೆ ಇಲ್ಲಿದ್ದಂಥ ಶಾಸಕರು ಈ ಯಾವಾಗಾರ ಒಂದು ಏನು ಕಾರ್ಯಕ್ರಮ ಮಾಡಿದ್ರಪ್ಪ ಅಂದ್ರೆ BO ಮೇಲೆ DDP ಮೇಲೆ ಒಂದು ಕ್ರಮ ಕೊಡ್ತಾರ ಅಲ್ಲಿ ಶಾಲೆಯೊಳಗೆ ಪರ್ಮಿಷನ್ ಕೊಡೋಂಗಿಲ್ಲ ಅಂತ ಒಂದು ಇದು ನಮ್ಮ ಭಾಗದಾಗ ಒಂದು ಕೆಟ್ಟ ಸಂಪ್ರದಾಯ ಬೆಳೆದೈತಿ. ಯಾಕಂದ್ರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಎಲ್ಲ ಪ್ರೋತ್ಸಾಹ ಮಾಡ್ಬೇಕು. ಎಲ್ಲದ್ರಾಗೂ ಈ ಪಕ್ಷ ಮತ್ತು ಜಾತಿ ನೋಡ್ಲಾದನ ಇಂಥ ಏನು ಕಾರ್ಯಕ್ರಮಕ್ಕೆ ತಮ್ಗೆ ಬರೋಕಾಲಿಕ್ಕೂ ಕಡೆ ಸುಮ್ಮ ಕುಂದಿರ್ಬೇಕು. ಆದ್ರೆ ಇಲ್ಲೇ ಈ ವಾತಾವರಣದಾಗ ಇಲ್ಲಿ ಮನೆಯೊಳಗೆ ಮಾಡುವಂಥ ಪ್ರಸಂಗ ಯಾಕೆ ಬಂತಪ್ಪ ಅಂದ್ರೆ ಅಲ್ಲಿ ನಮ್ಗೆ ಪರ್ಮಿಷನ್ ಕೊಡಲು ಅಂತ ಗೊತ್ತಾಗೇನ ನಾವಿಲ್ಲೇ ನಮಗೆ ಎಲ್ಲ ಮುದ್ದು ಮಕ್ಕಳನ್ನ ಕರೆದು ಒಂದು ಒಳ್ಳೆಯ ಕಾರ್ಯಕ್ರಮ ಏನು ಬಸವರಾಜ್ ನೀಡ್ತಾರೆ. ಇದು ಎಲ್ಲರಿಗೂ ಮಾದರಿ ಅರಿವಿ. ಇದು ಮುಂದೆ ಒಳ್ಳೆ ಕೆಲಸ ಮಾಡೋಕ್ಕೆ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಹೆಚ್ಚಿನ ಒಂದು ಪ್ರೋತ್ಸಾಹನ ಎಲ್ಲ ವಿದ್ಯಾರ್ಥಿಗಳನ್ನು ಕೊಡಲಿ ಅಂತೇಳಿ. ನಿಜವಾಗ್ಲೂ ಇದೊಂದು ಕೆಟ್ಟ ವಾತಾವರಣ. ನಾನು ನಮ್ಮ ಸಾಹೇಬರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಾವು ಶಾಸಕರಿದ್ದಾಗ, ನಾವು ಮೊದಲ ವಿರೋಧ ಪಕ್ಷಕ್ಕಿದ್ದಾಗ ನಾವು ಶಾಲೆಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಹುಟ್ಟುಹಬ್ಬ ಕಾರ್ಯಕ್ರಮ ಮಾಡಿದ್ವಿ, ಸಸಿ ನೆಡು ಕಾರ್ಯಕ್ರಮ ಮಾಡಿದ್ವಿ. ಇಂಥ ಕಾರ್ಯಕ್ರಮ ಮಾಡೋದ್ರಿಂದ ಶಾಸಕರು ಯಾರಿದ್ರೇನು ಏನಿದ್ರೇನು ಪ್ರಶ್ನೆ ಅದು ಅಲ್ಲ. ಊರಲ್ಲಿ ವಾತಾವರಣ ಹೆಂಗಿರ್ಬೇಕಪ್ಪ ಅಂತಂತಂದ್ರೆ ಯಾರಾದರೂ ದಾನಿಗಳು ಮಕ್ಕಳಿಗೆ ಕೊಡ್ತೀನಿ ಅಂತಂತಂದ್ರೆ ತಗೊಳ್ಳಿ, ಏನು ತೊಂದರೆ ಐತಿ? ಮಕ್ಕಳಿಗೆ ಯಾರು ಕೊಟ್ರಿ ಏನಾಗಬೇಕಾಗೈತಿ? ಮಕ್ಕಳು ನಾವು ಜಾತಿಯಿಂದ ಮಕ್ಕಳು ನೋಡ್ತಿರಂಗಿಲ್ಲ, ಪಕ್ಷದಿಂದ ನೋಡ್ತಿರಂಗಿಲ್ಲ. ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಬಂದು ಯಾರ್ಯಾರೋ ಕೊಡ್ತಾರಪ್ಪ ಅಂತ ಕೊಳ್ಳಿ, ಏನು ತಪ್ಪಾಗತೈತಿ? ಅಂಥ ಒಂದು ವಾತಾವರಣ ನಮ್ಮ ತಾಲೂಕಿನಾಗಿಲ್ಲ ಅನ್ನೋದನ್ನ ಇನ್ನೂ ಕೆಲವೊಂದು ಅವ್ರ ಬ್ಯಾನರ್ ಸಂಬಂಧ ಇತ್ತು, ಚರ್ಚೆ ಇತ್ತು. ಅದು ಇಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ, ಬೇಡ. ಅದಕ್ಕೋಸ್ಕರ ಒಳ್ಳೆಯ ವಾತಾವರಣ ಮುಂದಿನ ದಿನಮಾನದೊಳಗೆ ಏನಾಯ್ತಪ್ಪ ಅಂತಂದ್ರೆ ತಾಲೂಕಿನಾಗ ಮುಂದಿನ ದಿನಮಾನದೊಳಗೆ ನಮ್ಮ ನಾಯಕರಾಗಿರ್ತಕ್ಕಂಥ ದೊಡ್ಡನಗೌಡ ಜಿ ಪಾಟೀಲ್ ರವರ ನೇತೃತ್ವದೊಳಗೆ ಮುಂದಿನ ದಿನಮಾನದಾಗ ತಾವು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ನಾವೆಲ್ಲ ಅವರಿಗೆ ವಿನಂತಿಯನ್ನು ಮಾಡುತ್ತಾ ಏನು ಈ ಕಾರ್ಯಕ್ರಮದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾಳೆ ಸಂಡೇ ಇರೋದ್ರಿಂದ ಶಾಲೆ ಇರೋಲ್ಲ, ಮಕ್ಕಳಿಗೆ ಕರ್ಸೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ಬ್ಯಾಗ್ ವಿತರಣೆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ. ಹುಟ್ಟುಹಬ್ಬ ನಾಳೆಗೆ. ಆ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಪಕ್ಷದ ಹಿರಿಯರಾದ ದೊಡ್ಡಗೌಡ ಪಾಟೀಲ್ ಬಳ್ಳಾರವರೇ ಹಾಗೂ ಭೀಮಾ ಬ್ಯಾಂಕಿನ ನಿರ್ದೇಶಕರಾದ ರಾಜು ನಾಡಗೌಡರವರು, ಮಿತ್ರರಾದ ಮಾತು ತಿಗಿಮಠರವರೇ, ಹೊಸೂರವರೇ, ಸಹೋದರ ಅಶೋಕ್ ಬಂಡ್ರಗಲ್ರವರೇ, ಮಂತ್ರಿ ಚಿಕ್ಕವಾಡಿಯವರೇ, ತಮ್ಮ ಉದ್ದೇಶ ಇವತ್ತು ಈಗಾಗಲೇ ರಾಜೀವ್ ನಾಡಗೌಡರು, ರಾಜ್ಕುಮಾರ್ ಬಾದಾಡಿಯವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಹುಟ್ಟುಹಬ್ಬವನ್ನು ಈ ಶಾಲಾ ಮಕ್ಕಳಿಗೆ ಒಂದು ಒಳ್ಳೆಯದಾಗಲಿ, ಅವರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಶಾಲಾ ಬ್ಯಾಗ್ ವಿತರಣೆಯನ್ನು ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬಸವರಾಜ ಹೊಸೂರವರು ಹಮ್ಮಿಕೊಂಡಿದ್ದಾರೆ. ಅವರು ಹಲವಾರು ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಯಾಕಂದರೆ ಮೊನ್ನೆ ತಾನೇ
ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತಮ್ಮ ವಾರ್ಡಿನ ಎಲ್ಲ ಮನೆಗಳಿಗೆ ಒಂದು ಸಿಹಿಯನ್ನು ಹಂಚತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಇವತ್ತು ತಮ್ಮ ಹುಟ್ಟುಹಬ್ಬದ ಅಂಗವಾಗಿ 37ನೇ ಹಬ್ಬದ ಅಂಗವಾಗಿ ಇವತ್ತು ವಿಶೇಷವಾದ ಕಾರ್ಯಕ್ರಮ, ಮಕ್ಕಳಿಗೆ ಒಂದು ಶಾಲಾ ಬ್ಯಾಗನ್ನು, ಸ್ಕೂಲ್ ಬ್ಯಾಗನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ರೀತಿಯ ಕಾರ್ಯಕ್ರಮಗಳು ಸೌಹಾರ್ದಯುತವಾದ ಒಂದು ವಾತಾವರಣದಲ್ಲಿ ನಡಿಬೇಕು. ಆಗಲೇ ಹೇಳಿದ್ರು ಯಾಕೆ ಇಲ್ಲಿ ಮಾಡಬೇಕಾಯಿತು ಅಂತ ಹೇಳಿ. ಈ ಕ್ಷೇತ್ರದ ಶಾಸಕರು ಏನಾಗಿದ್ದಾರೆ ಅಂದರೆ ಕೇವಲ ದ್ವೇಷದ ರಾಜಕಾರಣ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಇಂದ 5 ವರ್ಷನೂ ಅದನ್ನು ಮಾಡಿದರು, ಈಗಲೂ ಅದನ್ನು ಮಾಡ್ತಾ ಇದ್ದಾರೆ. ಬಹುಶಃ ಚುನಾವಣೆ ಇದ್ದಾಗ ಮಾತ್ರ ಅದೊಂದು ತಿಂಗಳ ನಾವೆಲ್ಲರೂ ಚುನಾವಣೆಯನ್ನು ನಮ್ಮ ಪಕ್ಷದ ಪರವಾಗಿ ಅವರ ಪಕ್ಷದ ಪರವಾಗಿ ಮಾಡಬೇಕು. ತದನಂತರ ಇಡೀ ಕ್ಷೇತ್ರಕ್ಕೆ ಶಾಸಕರಾಗಿ ಕೆಲಸ ಮಾಡಬೇಕಾದದ್ದು ಬಿಟ್ಟು ದ್ವೇಷದ ರಾಜಕಾರಣ ಮಾಡ್ತಾ ಈ ರೀತಿಯ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ಸಂದರ್ಭದಲ್ಲಿ ಮಾತಾಡೋದಲ್ಲಿದು, ಆದರೆ ಅನಿವಾರ್ಯ ಮಾತಾಡಬೇಕಾಗಿತ್ತೆ. ಕಾರಣ ಏನಂತಂದ್ರೆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ಸಂತೋಷ, ಏನೋ ಬೋರ್ಡ್ಗಳು ಹಾಕೋತಾರೆ, ಬ್ಯಾನರ್ಸ್ ಹಾಕ್ಕೊತಾರೆ, ಅದಕ್ಕೂ ಕೂಡ ತಾಕೀತು ಮಾಡೋದು. ಪರ್ಮಿಷನ್ ತೊಗೊಂಡು ಹಾಕಿದ್ರು ಕೂಡ ಚೀಫ್ ಆಫೀಸರು ಏನು ಕೆಲಸ ಮಾಡ್ತಾನೆ ಗೊತ್ತಿಲ್ಲ ಅವ್ನು. ನಾನು ಅದನ್ನು ಚೀಫ್ ಆಫೀಸರ್ಗೂ ಕೂಡ ಇದನ್ನ ಕೇಳಕ್ಕೆ ಬಯಸ್ತೀನಿ. ಈಗ ಒಂದು ಬೋರ್ಡ್ ಕಣ್ಣಿಗೆ ಕಾಣ್ತದೆ, ಉಳಿದು ಎಲ್ಲ ಊರು ತುಂಬ ಬೋರ್ಡ್ ಅದಲ್ಲ, ಯಾವ ಕಣ್ಣಿಗೆ ಕಾಣೋದಲ್ಲ. ಏನು ಶಾಸಕರ ಮನೆಯ ಜೀತದಾಳಾಗಿ ಕೆಲಸ ಮಾಡ್ತಾ ಇದೆಯಾ ನಾನು ಚೀಫ್ ಆಫೀಸರ್ ಕೇಳ್ತಾ ಇರೋದು, ಅಥವಾ ಸರ್ಕಾರಿ ನೌಕರನಾಗಿ ಈ ಊರಿನಲ್ಲಿ ಸೇವೆ ಮಾಡಲಿಕ್ಕೆ ಬಂದಿದೆಯಾ? ಅದನ್ನು ಸ್ಪಷ್ಟನೆ ಕೊಡಬೇಕು. ಯಾಕಂದ್ರೆ ಪ್ರತಿಯೊಂದಕ್ಕೂ ಇಲ್ರಿ ಶಾಸಕರು ಹೇಳ್ಯಾರ. ನೀನು ಬೋರ್ಡ್ಗಳನ್ನು ಕಿತ್ತಾಕ್ಬಹುದು, ಅಥವಾ ನಮ್ಮ ಬ್ಯಾನರ್ಸು ಬಂಡಿಗಳನ್ನು ಕಿತ್ತಾಕ್ಬೋದು. ಪರ್ಮಿಷನ್ ತೊಗೊಂಡಿಲ್ಲ ಅಂತ ಪರ್ಮಿಷನ್ ತೊಗೊಂಡು ಕಟ್ಟಿದ್ರು ಕೂಡ ಕಿರಿಕಿರಿ. ನಿನ್ನೆ ಅನೇಕ ಸಾರಿ ಫೋನ್ ಮಾಡಿ ಅದನ್ನು ತೆಗೆದುಬಿಡ್ರಿ ಅಂತೇಳಿ ಒತ್ತಾಯ ಮಾಡಿದರು. ಬಸವರಾಜ್ ಹೊಸೂರವರು ದಿಟ್ಟತನದಿಂದ ನಾನು ಪರ್ಮಿಷನ್ ತಗೊಂಡಿದ್ದೀನಿ, ನಾನು ಕಟ್ಟವನೆ ಅಂತೇಳಿ ಗಟ್ಟಿಯಾಗಿ ನಿಂತು ಕಟ್ಟಿದ್ದಾನೆ. ಆತನಿಗೆ ಶಬಾಸ್ಗಿರಿಯನ್ನು ನಾನು ಇವತ್ತು ಕೊಡ್ಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇಂಥ ಅನ್ಯಾಯದ ವಿರುದ್ಧ ಸಿಡಿದೇಳುವ ಒಂದು ಪ್ರತೀತಿಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿದೆ. ಅಂದಾಗ ಮಾತ್ರ ಇದು ಸ್ವಾತಂತ್ರ್ಯ ಭಾರತದಲ್ಲಿ ನಾವು ನಡೀತಾ ಇದ್ದೀವಿ. ಯಾವುದೇ ಒಂದು ಹಿಟ್ಲರ್ನ ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇಲ್ಲ. ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ. ನಮ್ಮ ಅವಧಿಯಲ್ಲಿ ಕೂಡ ಸಾಕಷ್ಟು ಜನ ಅದೇ ಕಾಂಗ್ರೆಸ್ ಪಕ್ಷದವರು ಶಾಲೆಗೆ ಹೋಗಿ ಹಂಚಾರ, ಕಾಲೇಜಿಗೆ ಹೋಗಿ ಹಂಚಾರ, ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಯಾರ. ನಾವು ಯಾವ ಒಬ್ಬ ಅಧಿಕಾರಿಗಾಗಲಿ, ಒಬ್ಬ ಪ್ರಿನ್ಸಿಪಾಲ್ಗಾಗಲಿ, ಅಥವಾ ಹೆಡ್ ಮಾಸ್ಟರ್ಗಾಗಲಿ ಯಾರಿಗೂ ಕೂಡ ನಾವು ಅದನ್ನು ಯಾಕೆ ಮಾಡಿಸಿದ್ರಿ ಅಂತ ಹೇಳಿ ಪ್ರಶ್ನೆ ಮಾಡಿಲ್ಲ. ಯಾಕಂದರೆ ಅವರ ಸಂತೋಷ, ಅವರು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಮಕ್ಕಳಿಗೆ ಒಳ್ಳೇದು ಮಾಡ್ತಾರೆ ಅಂದ್ರೆ ಇನ್ನೂ ಒಳ್ಳೇದಲ್ಲ, ಯಾರು ಬೇಡ ಅಂತ. ನಾವು ಇನ್ನೂ ಒಂದು ಹೆಜ್ಜೆ ಮುಂದೋಗಿದ್ವಿ, ಅದು ಅಷ್ಟೊತ್ತಿಗೆ ಮುಗಿದಿತ್ತು. ಇವತ್ತು ಶಾಲಾ ಮಕ್ಕಳಿಗೆ ಶೂ ಇಲ್ಲ, ಸರಿಯಾಗಿ ಶೂ ಇಲ್ಲ. ನಾನು ಬಸ್ಸು ಶೂ ಈ ಬ್ಯಾಗ್ ಕೊಡೋ ಬದಲು ಶೂ ಕೊಟ್ಬಿಟ್ಟಿದ್ರು ಬರ್ತಿತ್ತಲ್ಲ ಅಂತ ಹೇಳಿದೆ. ಇಲ್ಲ, ಇವು ಆರ್ಡರ್ ಆಗಿ ಪ್ರಿಂಟ್ ಆಗಿಬಿಟ್ಟವ್ರೆ ಅಂತಂದ್ರೆ ಅನಿವಾರ್ಯವಾಗಿ ಇವತ್ತು ಬ್ಯಾಗ್ ಅನಿಸ್ತಾ ಇದ್ದ ಹೊರತಾಗಿ, ಒಂದು ವೇಳೆ ಇದು ಪ್ರಿಂಟ್ ಆಗಿರೋದಿದ್ದಿದ್ರ ಅಥವಾ ಆರ್ಡರ್ ಕೊಟ್ಟಿರೋದಿದ್ದಿದ್ರೆ ಇವತ್ತು ಮಕ್ಕಳಿಗೆ ಶೂಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಷ್ಟೊತ್ತಿಗೆ ಮುಗಿದಿತ್ತು. ಅದಕ್ಕೆ ಇವತ್ತು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು? ಸ್ಕೂಲ್ನಾಗಿರ್ತಾರೆ ಮಕ್ಕಳು. ಎಲ್ಲ ಸಮಾಜಕ್ಕೆ ಸಂಬಂಧಪಟ್ಟಂಥ ಮಕ್ಕಳು ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಅಲ್ಲಿ ಯಾವುದು ಜಾತಿ ಇರಲ್ಲ, ಪಕ್ಷ ಇರಲ್ಲ, ಪಂಗಡ ಇರಲ್ಲ, ಯಾವುದೂ ಇರಲ್ಲ. ಅವರಿಗೆ ಒಂದು ತಿಳಿಯಾದ ವಾತಾವರಣ ನಿರ್ಮಾಣ ಮಾಡಿ ನಾವು ಇವತ್ತು ಆ ಶಾಲೆಯ ವಾತಾವರಣ ಯಾವ ರೀತಿ ಇರಬೇಕು, ತಿಳಿಯಾದ ವಾತಾವರಣ, ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆಯಿಂದ, ಸಹೋದರತ್ವ ಭಾವದಿಂದ ಅವರು ಅಭ್ಯಾಸ ಮಾಡ್ತಕ್ಕಂಥ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕಾಗಿದೆ. ಅಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾದ ಕರ್ತವ್ಯ ಆದಪ್ಪ ಅಂದ್ರೆ ನಮ್ಮೆಲ್ಲ ಪ್ರಜೆಗಳು. ಆದ್ದರಿಂದ ಶಾಸಕನಾದವನಿಗೆ ಸ್ವಲ್ಪ ಬುದ್ಧಿ ಅನ್ನೋ ಒಂದು
ಏನಿದೆಯಲ್ಲ ಅದು ಸ್ವಲ್ಪ ಇರಬೇಕು. ಅಧಿಕಾರ ಇರ್ಬೋದು. ಅಧಿಕಾರ ಏನು? ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾರಂತ. ಅಧಿಕಾರಿಗಳು ಕೇಳಬೇಕು ಎಷ್ಟರ ಮಟ್ಟಿಗೆ ಕಾನೂನಾತ್ಮಕವಾಗಿ ಯಾವುದು ಸರಿ. ಒಂದು ವೇಳೆ ತಪ್ಪು ಮಾಡಿದ್ರೆ ಬೇಡ. ನೀ ಹೇಳ್ತಲ್ಲ ಪರ್ಮಿಷನ್ ತೊಗೊಂಡ ಕಟ್ಟಾರೆ ನಾ ಕಿತ್ತೀನಿ ಅಂತ ಕಿತ್ತು. ಪರ್ಮಿಷನ್ ತೊಗೊಂಡ ಮೇಲೆ ಯಾಕ ಕೊಡೋಕ್ಕೆ ಅಂತ ನಿನಗೆ ದಾಡಿ ಕಟ್ಟಿದ ಮೇಲೆ ಕಿತ್ತಕ್ಕೆ ನಿನ್ನ ಅಪ್ಪನ ಮನೆ ಆಸ್ತಿ ಅದು. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ವಿಶೇಷವಾಗಿ ಶಾಲಾ ಮಕ್ಕಳ ವಿಷಯದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಬೇಕಾಗಿತ್ತೆ. ಆ ನಿಟ್ಟಿನಲ್ಲಿ ಯಾಕಂದ್ರೆ ಯಾರೋ ದಾನಿಗಳು ಬರ್ತಾರೆ ಕೊಡ್ತಾರೆ, ಅವ್ರ ಹೆಸರು ಬರ್ತದೆ. ಯಾರ ಹೆಸರು ಇದ್ರೆ ಅವ್ರು ಕೊಟ್ಟಿರ್ತಾರೆ, ಅವ್ರ ಹೆಸರು ಬರ್ತದೆ. ಕೊಡ್ದವ್ರ ಹೆಸರು ಬರ್ತಾನೆ. ಈಗಲ ಬಸವ ಕೊಟ್ಟಾನ, ಅದನ್ನ ಹೆಸರು ಬರ್ತಾನೆ. ಅದು ನಮ್ಮ ಫೋಟೋ ಹಾಕಿರ್ಬೋದು, ನನ್ನ ಹೆಸರು ಬರ್ತಾನೆ. ನಮ್ಮ ಫೋಟೋ ಹಾಕಿರ್ಬೋದು, ಅಭಿಮಾನಕ್ಕೆ ಹಾಕ್ಯಾನ, ಇಲ್ಲ ಅಂತಿಲ್ಲ, ತಪ್ಪಿಲ್ಲ. ಆದರೆ ಬರೋದೇನು? ಹುಟ್ಟುಹಬ್ಬದ ಪ್ರಯುಕ್ತ ಬಸವನ ಹಂಚಿಕೆ ಮಾಡ್ತಾರೆ. ನಾವು ಭಾಷಣ ಮಾಡ್ತೀವಿ, ಎಲ್ಲರೂ ಭಾಷಣ ಮಾಡ್ತೀವಿ. ಆ ಕ್ರೆಡಿಟ್ ಅದಕ್ಕೆ ಸಲ್ಲಬೇಕಾಗಿತ್ತು, ನಮಗಲ್ಲ. ನಮ್ಮ ಮೇಲೆ ಬಂದಿಂದ ಫೋಟೋ ಹಾಕಿರ್ಬೋದು, ಆ ಕ್ರೆಡಿಟ್ ನಮಗೆ ಬರ್ಬೇಕಂತಿಲ್ಲ. ಅದು ಯಾರು ಮಾಡ್ಯಾರ, ಸೇವೆ ಮಾಡ್ಯಾರ, ಅವರಿಗೆ ಆ ಒಂದು ಕ್ರೆಡಿಟ್ ಸಲ್ತಕ್ಕಂಥದ್ದು. ಈ ರೀತಿಯ ಒಂದು ಏನು ವ್ಯವಸ್ಥೆಯನ್ನು, ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿರುವಂಥ ಬಸವರಾಜ ಹೊಸೂರವರಿಗೆ ಆ ಭಗವಂತ ಆಯುರ ಆರೋಗ್ಯ ಕೊಟ್ಟು ಮನುಷ್ಯ ದುಡಿಲಿಕ್ಕೆ ಶಕ್ತಿ ಬರ್ತದೆ. ಹುಟ್ಟುಹಬ್ಬಕ್ಕೆ ಶುಭವಾಗಲಿ. ಇವತ್ತು ನೀವು ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಆ ವಿದ್ಯಾರ್ಥಿಗಳು ಹೆಚ್ಚಿಗೆ ಭಾಷಣ ಮಾಡೋದು ಬೇಡ, ಸಾಕು. ಇವತ್ತು ವಿದ್ಯಾರ್ಥಿಗಳಲ್ಲಿ ನಾನು ನನ್ನ ಕಳಕಳೆಯ ಒಂದು ಸಲಹೆ ಏನಂತಂದ್ರೆ, ನೀವೆಲ್ಲ ವಿದ್ಯಾರ್ಥಿಗಳು ಇವೆಲ್ಲ ಈಗೇನ ನಾವು ಭಾಷೆ ಮಾಡೋ ರಾಜಕೀಯ ವ್ಯವಸ್ಥೆ ಅನ್ನೋದು ನಿಮ್ಮ ತೆರೆಗೆ ಇಟ್ಕೊಂಡು ಹೋಗ್ಬೇಡ್ರಿ. ನೀವೇನಪ್ಪ ಅಂದ್ರೆ ನೀವೆಲ್ಲರೂ